ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿಗಳು ಸ್ಥಳೀಯವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯದಂತೆ ಆಗ್ರಹಿಸಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಮದ್ಯದ ಅಂಗಡಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದರು. ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಗುಂಪು ಮದ್ಯದಂಗಡಿ ಕಾನೂನುಬದ್ಧವಾಗಿ ಅನುಮತಿ ಇರುವುದರಿಂದ ಮದ್ಯದಂಗಡಿ ತೆರೆಯಲು ನಮ್ಮ ತಕರಾರು ಇಲ್ಲ ಎಂದು ಆಗ್ರಹಿಸಿದರು. ಈ ಕುರಿತು ಇಸ್ಲಾಂಪುರ ವಾರ್ಡ್ ನಗರಸಭಾ ಸದಸ್ಯೆ ಪ್ರಭಾ ನಾಗರಾಜ್ ಮಾತನಾಡಿ, ಬಾರ್ ಮಾಲೀಕರಿಗೆ ಇಲ್ಲಿ ಮದ್ಯದಂಗಡಿ ತೆರೆಯದಂತೆ ಮನವಿ ಮಾಡಿದ್ದೇವೆ. ಸ್ಥಳೀಯ ಸಾರ್ವಜನಿಕರ ವಿರೋಧ ನಡುವೆಯೂ ಬಾರ್ ತೆರೆಯಲು ಮುಂದಾಗಿರುವ ಮಾಲೀಕರ ವಿರುದ್ಧ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ. ಈ ರಸ್ತೆಯಲ್ಲಿ ಹಲವು ಶಾಲೆಗಳಿದ್ದು ನೂರಾರು ಶಾಲಾ ಮಕ್ಕಳು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಬಾರ್ ತೆರೆದರೆ ಹೆಣ್ಣು ಮಕ್ಕಳು ಓಡಾಡಲು ಅಸಾಧ್ಯ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಬಾರ್ಗೆ ನೀಡಿರುವ ಅನುಮತಿ ರದ್ದುಗೊಳಿಸಬೇಕೆಂದು ಮನವಿ ಮಾಡಿದರು. ಇವತ್ತು ಏನಂದರೆ ಇಲ್ಲಿ ಬಾರ್ ಉದ್ಘಾಟನೆ ಮಾಡೋದಕ್ಕೆಲ್ಲ ತಯಾರಿ ಮಾಡಿದ್ರು. ಇಲ್ಲಿನ ಸ್ಥಳೀಯರೆಲ್ಲ ಅದನ್ನು ತಡೆ ತಂದಿದ್ದಾರೆ. ಬಾರ್ ಮಾಡಬಾರ್ದು ಅಂತೇಳಿ ಇಲ್ಲಿನ ಸ್ಥಳೀಯರೆಲ್ಲ ಹೋರಾಟ ಮಾಡ್ತಿದ್ದಾರೆ. ನಾನು ಇದಕ್ಕೆ ಮೊದಲು ನಾವು ಇವರಿಗೆ ನಾವು ಸೂಚನೆ ಕೊಟ್ಟಿದ್ವಿ, ನೋಡಿ ಇದು ಬಾರ್ ಮಾಡೋವಂಥ ಜಾಗ ಅಲ್ಲ, ನೀವು ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಬಾರ್ ಮಾಡ್ಕೊಳ್ಳಿ. ಇಲ್ಲಿ ಶಾಲೆಗೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ. ಆಮೇಲೆ ಮುಂದೆಗಡೆ ಒಂದು ಫ್ಯಾಕ್ಟ್ರಿ ಆಗಿದೆ, ಅಲ್ಲಿ ಸುಮಾರು ಒಂದು 15-20 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರಂತೆ. ನಾನು ಇದಕ್ಕೆ ಮೊದಲು ನಾವು ಇದು 3ನೇ ಸಲ 4ನೇ ಸಲ ನಮಗೆ ಗೊತ್ತಿದ್ದಾಗ ನಾವು ಅವ್ರಿಗೆ ಹೇಳಿದ್ದೀವಿ, ನಾವು ಈ ಪ್ರತಿ ಬಾರಿನೂ ಹೊರಗೆ ಹೇಳ್ತಾನೆ ಇದ್ದೀವಿ ಇಲ್ಲಿ ಮಾಡಬೇಡಿ ಅಂತೇಳಿ. ಹೋದ ಸಲ ಸಹ ಇಲ್ಲಿ ಸಾದಿಕ್ ಪಾಷಾ ಅವರು ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ಈ ಹಳೆ ಟೆಂಟ್ ಒಂದು ನೋಡಿ ಇಲ್ಲಿ ಮಾಡೋವಂಥ ಜಾಗ ಇಲ್ಲ, ಸೂಕ್ತವಾಗಿ ಇರ್ತಕ್ಕಂಥ ಜಾಗನೂ ಅಲ್ಲ ಅಂತ ಅವರು ಸಹ ಹೇಳಿದರು. ಇವರಿಗೂ ಸಹ ಹೇಳೋದ್ರು. ಅವಾಗ ಏನಂದ್ರೆ, ಇಲ್ಲ ಸರ್ ನಾವು ಬಾರ್ ಏನು ಮಾಡ್ತಿಲ್ಲ ಅಂತ ಒಳಗಡೆ ಕರ್ಕೊಂಡೋಗಿ ತೋರಿಸಿ ಏನು ಇಲ್ಲ ಅನ್ನೋ ಲೆಕ್ಕಕ್ಕೆ ವಾದ ಮಾಡಿದ್ರು. ಈಗ ನಿನ್ನೆ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪೆಂಡಲ್ ಗಿಂಡಲ್ ಹಾಕಿ ಎಲ್ಲ ಓಪನಿಂಗೇ ಮಾಡಿದ್ದಾರೆ. ಗೆಸ್ಟ್ಗಳನ್ನೂ ಸಹ ಕರೆದಿದ್ದಾರೆ. ಈಗ ಸುಮಾರು ಜನ ಅಂದರು. ನೋಡಿ ಸರ್, ನಾನು ಕೇಳ್ಕೊಳೋದು ಇಷ್ಟೇ, ನೀವು ಬಾರ್ ಮಾಡೋದು ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ನಾನು ಹೇಳೋದು ಇಷ್ಟೇ, ನೋಡಿ ನೀವು ಸ್ಥಳೀಯರಿಗೆ ಗೊತ್ತಿಲ್ದಂಗೆ ಮಾಡಿದ್ರೆ ಅದು ಸೂಕ್ತನೂ ಅಲ್ಲ, ಮುಂದೆ ಅದು ಪ್ರಯೋಜನವೂ ಆಗಲ್ಲ. ಒಂದು ಸ್ಥಳೀಯರು ಒಪ್ಪಿಗೆ ತೊಗೊಳ್ಬೇಕು, ಸ್ಥಳೀಯರೆಲ್ಲ ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವು ಮಾಡಬೇಕಾಗಿರೋದು. ಇಲ್ಲಿ ಯಾರಿಗೂ ಒಪ್ಪಿಗೆ ಅನ್ನೋದಿಲ್ಲ. ಯಾರೇ ನೀವು ಒಬ್ಬ ಸ್ಥಳೀಯನ ಕೇಳಿ ಯಾರೂ ಒಪ್ಪಿಗೆ ಕೊಡೋದಿಲ್ಲ. ಯಾಕಂದರೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ರೀ ಬಾರ್ ಮಾಡೋದಕ್ಕೆ. ನೀವು ಮಾಡ್ತೀರಾ, ಇಲ್ಲಿಂದ ಎಲ್ಲ ದೂರವಾಗಿ ಹೋಗಿ ಮಾಡಿ, ಬೇಜಾನ್ ಜಾಗ ಇದೆ, ಇದೇ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ ನಿಮಗೆ ಇಲ್ಲೇ ಮಾಡಿ ಅಂತ ಯಾರು ಕೇಳಿರೋರು ಇಲ್ಲ. ನಾನು ಹೇಳೋದಿಷ್ಟೇ, ನಾನು ಅಧಿಕಾರಿಗಳಿಗೂ ಅಷ್ಟೇ, ಸರ್ ದಯವಿಟ್ಟು ನೀವು ಒಂದ್ಸಲಿ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಎಲ್ಲ ಅಧಿಕಾರಿಗೂ ಹೇಳೋದು, ನಾವು ಯಾರ್ಯಾರು ಕೊಟ್ಟಿದ್ದೀವಿ, ನಾವು DC ಅವ್ರಿಗೆ ಕೊಟ್ಟಿದ್ದೀವಿ, ಅಬಕಾರಿ ಇಲಾಖೆ ಎಲ್ಲರೂ ಬಂದು ಒಂದ್ಸಲಿ ಪರಿಶೀಲನೆ ಮಾಡಿ. ಇದು ಸೂಕ್ತ ಅಂದರೆ ನೀವು ಕೊಡಿ, ಸೂಕ್ತ ಇಲ್ಲಾಂದರೆ ಯಾಕೆ ಕೊಡ್ತೀರಾ? ನೀವು ಸಹ ಕೊಡಬೇಡಿ. ಯಾಕಂದರೆ ಜನ ವಿರೋಧ ನೀವು ಕಟ್ಕೊಳಕ್ಕಾಗಲ್ಲ. ಜನ ವಿರೋಧ ಕಟ್ಕೊಂಡು ನಾವೇನು ಬಾಳ್ವೆ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನೀವು ಒಂದ್ಸಲಿ ಬರಬೇಕು, ಎಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ನೋಡಿ. ಅದೇ ರೀತಿ ನಾನು ಶಾಸಕರು ಕೇಳ್ಕೊಳ್ತೀನಿ, ಸರ್ ದಯವಿಟ್ಟು ಇಲ್ಲೆಲ್ಲ ಸ್ಥಳೀಯರು ಮಾನ್ಯ ಶಾಸಕರು ಬರಲಿಲ್ಲ ಅಂತೆಲ್ಲ ವ್ಯಕ್ತಪಡಿಸ್ತಿದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ಒಂದ್ಸಲಿ ಬಂದು ಪರಿಶೀಲನೆ ಮಾಡಿ ಹೋಗಬೇಕು. ಇಲ್ಲಿನ ಕಷ್ಟ ಸುಖ ಜನದ ಅಭಿಪ್ರಾಯನ ತಿಳ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರ ಸಮ್ಮುಖದಲ್ಲಿ ಕೇಳಿ. ಬಾರ್ ಮಾಲೀಕ ಪ್ರದೀಪ್ ಮಾತನಾಡಿ, ಈ ಹಿಂದೆ ಇಸ್ಲಾಂಪುರ ಮುಖ್ಯ ರಸ್ತೆಯಲ್ಲಿ ಜನನಿ ಬಾರ್ ಇತ್ತು. ಈಗ ಸ್ವಲ್ಪ ಒಳಗಡೆ ನಮ್ಮದೇ ಸ್ವಂತ ಜಾಗದಲ್ಲಿ ಮಾಡಿದ್ದೇವೆ. ಕಾನೂನುಬದ್ಧವಾಗಿ ಪ್ರತಿ ಇಲಾಖೆಯಿಂದಲೂ ಅನುಮತಿ ಪಡೆದಿದ್ದೇವೆ. ಸ್ಥಳೀಯ ಕೆಲ ಮುಖಂಡರು ಬೇಕಂತಲೇ ಜನರನ್ನ ಎತ್ತಿಗಟ್ಟಿ ಪ್ರತಿಭಟನೆ ಮಾಡಿಸಲು ಮುಂದಾಗಿದ್ದಾರೆ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಎಲ್ಲ ಸರ್ಕಾರದಿಂದ ಪ್ರತಿ ಒಂದು ದಾಖಲೆಗಳನ್ನು ಸಂಪಾದಿಸಿ ರೂಲ್ 5ಗೆ ಇಲ್ಲದಿರೋ ಕಾರಣ ರೂಲ್ 5ಗೆ ಏನು ಬರೋದಿಲ್ಲ. ಈ ಜಾಗದಲ್ಲಿ ಈ ಜಾಗ ಎಲ್ಲ ಥರನೂ ಸಮಿತಿ ಆಗಿದೆ ಅಂತೇಳಿ ಎಲ್ಲ ಅಧಿಕಾರಿಗಳ ಕಡೆಯಿಂದನೂ ಒಂದೊಂದು NOC ತೊಗೊಂಡೇ ನಾವು ಮಾಡಿದ್ದೀವಿ ಸರ್. ಒಂದು ಆಮೇಲೆ ಇನ್ನೊಂದು ಏನು ಅಂದರೆ, ನಮಗೆ ಇಲ್ಲಿ ಸಾರ್ವಜನಿಕರು ಸ್ವಲ್ಪ ಸಹಾಯ ಕೊಟ್ಟಿಲ್ಲ. ಹಂಗಾಗಿ ಅವ್ರಿಗೆ ಈ ಹಣದ ಅವಶ್ಯಕತೆ ಇರೋದ್ರಿಂದ ಬೇರೆ ಲೀಡ್ರುಗಳೆಲ್ಲ ಬಂದು ಎತ್ಕಟ್ಟಿ ಸಾರ್ವಜನಿಕರು ಮನೆಗಳಲ್ಲಿ ಇರುವಂಥನ್ನೆಲ್ಲ ಕೂಗಿ ಸುಮ್ಮನೆ ವಿನಾಕಾರಣ ತೊಂದರೆ ಕೊಡಬೇಕು, ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ, ಕೆಟ್ಟ ಉದ್ದೇಶ ಇದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.